I'll never forget this day. नित्यानन्दकरी वराभयकरी सौन्दर्यरत्नाकरी निर्धूताखिलघोरपावनकरी प्रत्यक्षमाहेश्वरी प्रालेयाचलवंशपावनकरी काशीपुराधीश्वरी भिक्षां देहि माता अन्नपूर्णेश्वरी नानारत्नविचित्रभूषणकरी हेमाम्बराडम्बरी मुक्ताहारविलम्बमान विलसद्वक्षोजकुम्भान्तरी काश्मीरागरुवासितारुचिकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी माता अन्नपूर्णेश्वरी योगानन्दकरी रिपुक्षयकरी धर्मैकनिष्ठाकरी चन्द्रार्कानलभासमानलहरी त्रैलोक्यरक्षाकरी ಸರ್ವೈಶ್ವರ್ಯಕರೀ ತಪ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತಿದ್ದೀನಿ ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟಲ್ನ ಆವರಣದಲ್ಲಿದ್ದೀನಿ. ಮೆಗ್ಗಾನ್ ಆಸ್ಪತ್ರೆಯ ಆವರಣದಲ್ಲಿ ನೀವು ನೋಡ್ತಾ ಇದ್ದೀರಾ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಅಂಥೇಳಿ 2 ಕೌಂಟ್ರ್ಗಳನ್ನು ಮಾಡಿದ್ದಾರೆ. ಈ ಕೌಂಟ್ರಲ್ಲಿ ಯಾರದಾದರೂ ಬರ್ತ್ಡೇಗಳಾದರೆ, ಇಲ್ಲ ಯಾರದಾದ್ರೂ ಪುಣ್ಯಸ್ಮರಣೆ ಇದ್ದಾಗ, ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾಗ, ಇಲ್ಲ ಯಾರಿಗಾದರೂ ನಾನು ಅನ್ನದಾನವನ್ನು ಮಾಡಬೇಕು ಅಂಥೇಳಿ ಅನಿಸಿದರೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಇನ್ಪೇಷೆಂಟಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಹಲವಾರು ರೋಗಿಗಳಿಗೆ ಮತ್ತು ಅವರ ಜೊತೆಲೇ ಇರುವಂಥವರಿಗೆ ಅನ್ನದಾನವನ್ನು ಮಾಡಲಿಕ್ಕೆ ಇಲ್ಲಿ ಪರ್ಮನೆಂಟಾಗಿ ಒಂದು ಶೆಲ್ಟರನ್ನು ಮಾಡಿದ್ದಾರೆ. ಫ್ರೆಂಡ್ಸ್, ಭಾಳ ಜನಕ್ಕೆ ಗೊತ್ತಿಲ್ಲ, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳ ಜನ ಕೆಲವರು ದೊಡ್ಡ ದೊಡ್ಡ ಫಂಕ್ಷನ್ ಆಗುತ್ತೆ, ಗೃಹ ಪ್ರವೇಶ ಆಗುತ್ತೆ, ಮದುವೆ ಆಗುತ್ತೆ, ಒಳ್ಳೆ ಅಡುಗೆ ಮಾಡಿಸಿರ್ತಾರೆ. ಉಳಿದಿದ್ದನ್ನು ಅನ್ನವನ್ನು ಬಿಸಾಕಬಾರ್ದು. ಅನ್ನ ಅಮೃತಕ್ಕೆ ಸಮಾನ ಅಲ್ವಾ? ಭೂಮಿಯಲ್ಲಿ ಹುಟ್ಟಿದಂತಹ ಸಕಲ ಜೀವಿಗಳಿಗೂ, ಪಶು ಪಕ್ಷಿ ಪ್ರಾಣಿಗಳಿಗೂ ಬದುಕೋಕ್ಕೆ ಅನ್ನ ಬೇಕು, ಊಟ ಬೇಕು. ಹಾಗಾಗಿ ಆಹಾರವನ್ನು ಸೇವಿಸ್ತಾ ಇದ್ದರೆ ಯಾವ ಜೀವಿನೂ ಪ್ರಪಂಚದಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ಹಸಿದವರಿಗೆ ಅನ್ನ ದಾಸೋಹ ಅಂತ ಈ ಒಂದು ಕೌಂಟ್ರನ್ನು ಮಾಡಿದ್ದಾರೆ. ಅನ್ನ ಸಂತರ್ಪಣೆ ದಿನ ಬುಧವಾರ ಮತ್ತು ಶುಕ್ರವಾರ ಸಮಯ 12:30ಯಿಂದ 1-2 ಗಂಟೆಗೆ ಅಂತ ಹಾಕಿದರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಮೇ ಪಾರ್ವತಿ ಅಂತ. ಅಂದರೆ ಹಸಿದವರಿಗೆ ಹೊಟ್ಟೆ ತುಂಬಿಸುವ ಅಮೃತ ಅನ್ನದಾಸೋಹ ಪ್ರತಿಷ್ಠಾನವನ್ನು ಇಲ್ಲಿ 2 ಕೌಂಟ್ರ್ ಮಾಡಿದ್ದಾರೆ.
ನೀವು ಫಂಕ್ಷನ್ಗಳಾದರೆ, ಗೃಹ ಪ್ರವೇಶಗಳಾದರೆ, ಮದುವೆಗಳಾದರೆ, ಬರ್ತ್ಡೇಗಳಾದರೆ ಮತ್ತು ನಿಮ್ಮ विज्ञानदीपाङ्कुरी श्रीविश्वेशमन प्रसादनकरी काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी आदिक्षान्तसमस्तवर्णनकरी शम्भोस्त्रिभावाकरी काश्मीरात्रिपुरेश्वरी त्रिनयनी विश्वेश्वरी शर्वरी स्वर्गद्वारकवाटपाटनकरी काशीपुराधीश्वरी भिक्षां देहि कृपा. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ಮೆಗ್ಗಾನ್ ಆಸ್ಪತ್ರೆಯ ಆವರಣದಲ್ಲಿ ಈ ದಿನ ನನ್ನ ಗೆಳತಿಯ ತಾಯಿ ಆಗಿರುವಂತಹ ಅನ್ನಪೂರ್ಣ ಶೆಟ್ಟಿಯವರ ಮತ್ತು ಗೋಪಾಲಣ್ಣ ಅವರ ತಾಯಿ ಪುಣ್ಯಸ್ಮರಣೆಯ 1ನೇ ವರ್ಷದ ಪುಣ್ಯಸ್ಮರಣೆಯ ಈ ದಿನ ಅನ್ನ ಸಂತರ್ಪಣೆಯನ್ನು, ಅನ್ನ ಪ್ರಸಾದ ವಿತರಣೆಯನ್ನು ಇಟ್ಕೊಂಡಿದ್ದಾರೆ. ನೋಡಬಹುದು, ರೊಟ್ಟಿ, ಪಲ್ಯ, ಮೊಸರನ್ನ, ಚಿತ್ರಾನ್ನ, ಪಾಯಸ, ಅನ್ನ, ಸಾರು, ಪ್ರಸಾದ, ಹೀಗೆ ನಮ್ಮ ಕೈಲಾದಂತಹ, ನಮಗೆ ಎಷ್ಟು ಸಾಧ್ಯನೋ ಆ ಕೈಲಾದಷ್ಟು ಅನ್ನ ಪ್ರಸಾದವನ್ನು ವಿತರಣೆ ಮಾಡಬೇಕು ಹಸಿದವರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ಲ್ಯಾನನ್ನು ಮಾಡಿಕೊಂಡು ಈ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಫ್ರೆಂಡ್ಸ್, ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿ 2 ಕೌಂಟರ್ಗಳಿದೆ. काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी देवी सर्वविचित्ररत्नरचिता दाक्षायणी सुन्दरी वामा स्वादुपयोधरा प्रियकरी सौभाग्यमाहेश्वरी भक्ताभीष्टकरी सदा शुभकरी काशीपुराधीश्वरी ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದುವರೆಗೂ ನೀವು ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಚಂದ್ರಮ್ಮ ರಾಮಣ್ಣ ಶೆಟ್ಟಿ ಅವರ 1 ವರ್ಷದ ಪುಣ್ಯಸ್ಮರಣೆಯ ದಿನ ಹಸಿದವರಿಗೆ, ಅಂದರೆ ಮೆಗ್ಗಾನ್ ಆಸ್ಪತ್ರೆಯ ಆವರಣದಲ್ಲಿ ಇರುವಂತಹ ಪೇಷಂಟ್ಗಳಿಗೆ ಮತ್ತು ಅವರ ಕಡೆಯವರಿಗೆ ಊಟವನ್ನು ಬಡಿಸಿ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರುವ ಸದ್ಗತಿ ಸಿಗಲಿ ಅಂತ ಹೇಳಿ ಅನ್ನಪೂರ್ಣ ಶೆಟ್ಟಿ ಮತ್ತು ಅವರ ಸೇರಿ ಇವತ್ತೊಂದು ಅನ್ನ ಸಂತರ್ಪಣೆಯನ್ನು ಮಾಡಿದರು. ಇದನ್ನು ಯಾಕೆ ನಾನು ಈ ವಿಡಿಯೋವನ್ನು, ಈ ಎಪಿಸೋಡನ್ನು ಮಾಡಿದೆ ಅಂದರೆ ಫ್ರೆಂಡ್ಸ್, ಸಾಕಷ್ಟು ಜನರಿಗೆ ಬರ್ತ್ಡೇ ಮಾಡ್ಕೋತೀರಿ ಮನೇಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಆಗುತ್ತೆ, ಗೃಹ ಪ್ರವೇಶ ಆಗುತ್ತೆ, ಈ ರೀತಿ ಯಾವುದೇ ಕಾರ್ಯಕ್ರಮಗಳು ಆದರೂ ಕೂಡ ನೀವುಗಳು ಉಳಿದ ಅನ್ನ ಸಾಂಬಾರನ್ನು ಚೆಲ್ಲೋರಿದ್ದಾರೆ. ಹಾಗೆ ಹೊಟ್ಟೆಗೆ ಹಸಿವಾದವರಿಗೆ ಊಟ ಬಡಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋತೀರಾ. ಹಾಗಾಗಿ ಅಂತಹ ಮಿಕ್ಕಿದ ಒಳ್ಳೆಯ ಅಡುಗೆಗಳು ಇರಬಹುದು, ಅಥವಾ ಇವರಿಗಾಗಿ ನೀವು ಮನೆಯಲ್ಲಿ ತಯಾರಿಸ್ಕೊಂಡು ನಿಮ್ಗೆ ಯಾರಿಗೂ ಅನ್ನದಾನ ಮಾಡಬೇಕು ಅಂಥೇಳಿ ಎಷ್ಟೋ ಜನಕ್ಕೆ ಅನಿಸಿದ್ರೆ, ಇಲ್ಲಿ ಮೇಲೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಈ ಬೋರ್ಡ್ ಆಸ್ಪತ್ರೆ ಆವರಣದಲ್ಲಿದೆ. ದಯವಿಟ್ಟು ನೀವುಗಳು ಬಂದು ಹಸಿದವರಿಗೆ ಊಟ ಕೊಡುವ ಈ ಒಂದು ಕಾರ್ಯಕ್ರಮದಲ್ಲಿ, ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಅಂತೇಳಿ ಎಪಿಸೋಡ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಟ್ ಡೈಲಿ ಲೈಫ್ ಚಂಗೊಳ್ಳಿ.